परमात्म अद्वयानंद परिपूर्ण सुखात्मने ज्ञानोत्तमाय श्री गुरवे मृगेन्द्राय नमः. ಪ್ರಾತಸ್ಮರಣೀಯ ಸದ್ಗುರುಗಳಲ್ಲಿ ಎನ್ನ ಅನಂತ ಭಕ್ತಿಪೂರ್ವಕ ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಖಾಶ್ವತರನ್ನು ಹೃನ್ಮಂದಿರದಲ್ಲಿ ಪೂಜಿಸಿ ಲೋಕಹಿತ ಚಿಂತಕರಾದ ಎಲ್ಲ ದಾರ್ಶನಿಕ ಮಹಾತ್ಮರಲ್ಲಿ ಸಿದ್ಧಾರೂಢ ಪರಮಾತ್ಮನಲ್ಲಿ ಎಲ್ಲ ದಾರ್ಶನಿಕ ಮಹಾತ್ಮರಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪುಣ್ಯಾತ್ಮರೇ, ಈ ಮನುಷ್ಯ ಜನ್ಮ ಶ್ರೇಷ್ಠ ಮಾನವ ಜನ್ಮವ ತಂದು ಏನೇನು ಪಡೆದಿ ಗುರುವಿನ ಗುರ್ತು ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ಹೇಗೆ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ ಅಂತ ಯಾಕೆ ಹೇಳಿದರು? ದೈವ ಚಿಂತನೆ ಮಾಡೋಕೆ, ಆಧ್ಯಾತ್ಮವಿದ್ಯೆ ಕರಗತ ಮಾಡ್ಕೊಳ್ಳೋಕೆ ಮತ್ತು ಆತ್ಮತತ್ವವನ್ನು ತಿಳಿದುಕೊಳ್ಳಲು ಯೋಗ್ಯವಾದಂಥ ಯಾವುದಾದರೂ ಇತ್ತು ಅದು ಮನುಷ್ಯ ಜನ್ಮ ಮಾತ್ರ. ಅದಕ್ಕೆ ಮನುಷ್ಯರಿಗೆ ಮಹಾತ್ಮರು ಏನಂದರು, ಶ್ರೇಷ್ಠತೆಯನ್ನು ಕಂಡುಕೊಳ್ಳದಿದ್ದರೆ ಜ್ಞಾನೇನ ಹೀನ ಪಶುವಿ ಸಮಾನ. ಯಾಕೆ ಪಶು ವರ್ಗಕ್ಕೆ ಮನುಷ್ಯನಿಗೆ ಏನೂ ಫರಕ್ ಬೀಳುವುದಿಲ್ಲ. ಅದಕ್ಕೆ ಮನುಷ್ಯನಾಗಿ ಈ ಶ್ರೇಷ್ಠತೆಯನ್ನು ಕಂಡುಕೊಳ್ಬೇಕಾದ್ರೆ ಆಧ್ಯಾತ್ಮ ಚಿಂತನೆ, ದೈವ ಚಿಂತನೆ ಇವೆಲ್ಲ ಪರ್ಯಾಯ ಶಬ್ದಗಳು. ಯಾಕೆ ಬ್ರಹ್ಮಾವಿನ ಪ್ರತ್ಯೇಕಾತ್ಮ ಸ್ವರೂಪ, ಯಾಕೆ ಈ ಒಳಗಿರುವಂಥ ಆತ್ಮ ಸ್ವಯಂ ಜ್ಯೋತಿ ಸ್ವರೂಪದ ನಾವು ತಿಳಿಯುವುದೇನಾಗಿದೆ, ಮನುಷ್ಯ ವರ್ಗಕ್ಕೆ ಬಂದು ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳನ್ನು ಮಾತ್ರ ಸತ್ಯವಂತ ತಿಳ್ಕೊಂಡಿವಲ್ಲ, ಇದು ಸತ್ಯ ಅಲ್ಲ. ಯಾಕೆ ಇದು ಪ್ರಪಂಚ ಎಂದೂ ಸತ್ಯ ಆಗುವುದಿಲ್ಲ. ಪ್ರತೀತಿ ಮಾತ್ರದ ತೋರಿ ಅಡಗುವುದು ಪ್ರವಾಹ ರೂಪ ಪ್ರವರ್ಧನ. ಹೇಗೆ ನೀರು ಹರಿದು ಮುಂದಕ್ಕೆ ಹೋಗ್ತದೆ ಹಂಗೆ ಪ್ರಪಂಚ ಪರಿಣಾಮಶೀಲ ಜಗತ್ತು. ಈ ಪರಿಣಾಮಶೀಲ ಜಗತ್ತಿನೊಳಗೆ ಮನುಷ್ಯ ಜನ್ಮ ಹುಟ್ಟಿ ಬಂದದ್ದು ಸಾರ್ಥಕತೆ ಆಗಬೇಕಾದ್ರೆ ಆ ದೈವ ಚಿಂತನೆ ಪರಮಾತ್ಮ ತತ್ವವನ್ನು ಮಾಡಿ ಪ್ರಾರ್ಥನೆ ಸ್ತೋತ್ರ ಮಾಡಿ ಗುರುವಿನಲ್ಲಿ ಶರಣಾಗತನಾಗಿ ಗುರು ಹೇಳ್ತಾರೆ ಏನು ದೈವದತ್ತವಾಗಿ ಬಂದಂಥ ಈ ಆತ್ಮಸ್ವರೂಪವನ್ನೇ ಹೇಳ್ತಾರೆ ಗುರುಗಳಲ್ಲಿ. ಅದಕ್ಕೆ ಸಾಕ್ಷಾತ್ ನರ್ಗೋ ಭರಾಕು ಸಾಕ್ಷಾತ್ ಬರ್ಗ ನೋಡ್ರಿ, ಗುರು ಅಂದ್ರೆ ಸಾಕ್ಷಾತ್ ಬರ್ಗೋ ನರಾಕೃತಿ. ನರರ ಆಕೃತಿಯಲ್ಲಿ ಬಂದನು ದೈವ ಚಿಂತನೆ ಹಚ್ಚಿ ಶಿವಯೋಗ ಸಂಪದವನ್ನು ನಿನಗಾಗಿ ಮಾಡುತ್ತಾರಲ್ಲ, ಅದಕ್ಕೆ ಗುರು ಶ್ರೇಷ್ಠ ತ್ರಿಗುರು ವಚನದಿಂದ ಅದಕ್ಕೆ ಸುದೇ ಉಂಟೆ ಅಂದರು. ಯಾಕೆ ಸುದೇ ಅಂದ್ರೆ ಅಮೃತ. ಈ ಅಮೃತ ದೇವಾನುದೇವತೆಗಳಿಗೂ ಸಿಕ್ಕಿಲ್ಲ. ಯಾಕೆ ಈ ಭೂಲೋಕದಲ್ಲಿ ಬಂದು ಮನುಷ್ಯ ಜನ್ಮ ತಾಳಿ ಗುರುವಿಗೆ ಶರಣಾಗತನಾಗಿ ಈ ದೈವ ಚಿಂತನೆ ಮಾಡ್ಲಿಕ್ಕೆ ಮನುಷ್ಯನಿಗೆ ಮಾತ್ರ ಯೋಗ್ಯದ. ಅದಕ್ಕೆ ಇಂಥ ದೈವ ಚಿಂತನೆ ಮಾಡಿ, ಯಾಕೆ ಮನುಷ್ಯತ್ವ ಮುಮುಕ್ಷತ್ವಂ ಮಹಾಜನ ಸಂಸ್ಕೃತ್ರಯಂ ಏತತ್ರಯಂ ಸುದುರ್ಲಭ ಅಂದರು. ಮನುಷ್ಯ ಜನ್ಮ ದೊರೆಯುವುದೇ ದುರ್ಲಭ. ಯಾಕೆ 84 ಲಕ್ಷ ಜೀವರಾಶಿಗಳ ಕೊನೆಯ ಜನ್ಮ ಇದು ಮನುಷ್ಯ ಜನ್ಮ. ಯಾಕೆ ಮಿಶ್ರ ಪಾಪ ಪುಣ್ಯದಿಂದ ಬಂದದ, ಅನಂತ ಜನ್ಮದ ಪುಣ್ಯವಶಾತ್ ಬಂದದ. ಇಂಥ ಪುಣ್ಯ ಬಂದದಂದರೆ ಇದು ಸಂಸ್ಕಾರ ದಕ್ಕಿಸಿಕೊಂಡು ಮಾನವ ಜನ್ಮ ಶ್ರೇಷ್ಠತೆ ಆಗಬೇಕಾದ್ರೆ ನಮ್ಮ ಸ್ವರೂಪ ನಮಗಾಗಬೇಕು. ನಮ್ಮ ಸ್ವರೂಪ ಏನು ಸತ್ತು ಚಿತ್ತ ಆನಂದ ಸ್ವರೂಪ, ಆ ಪರಮಾತ್ಮ ಚೈತನ್ಯ ಸ್ವರೂಪನೇ ಒಳಗೂ ಹೊರಗದ. ಅಂಥ ಆತ್ಮತತ್ವ ಚಿಂತನೆಯನ್ನು ಮಾಡಿದಾಗ ಗುರುವಿಗೆ ಶರಣಾಗತನಾದಾಗ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ. ಯಾಕೆ ಮನುಷ್ಯ ಜನ್ಮ ಬರುವುದು ದುರ್ಲಭ ಅಂತ ಹೇಳಿದರು. 84 ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೇಲ ಪಶುರೂಪಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಳಿಸಿ ಇಂಥವು ಅನೇಕ ಜನ್ಮ ಆಗಿಂದಾಗ ಸತ್ತು ಹುಟ್ಟಿ ಬರುವಂಥ ಜನ್ಮ ಬಂದಿವಿನ ಮನುಷ್ಯ ಜನ್ಮ ಇಲ್ಲಿ ತನಕ ಬಂದಿಲ್ಲ, ಶ್ರೇಷ್ಠತೆ ಕಂಡುಕೊಂಡಿಲ್ಲ. ಅದಕ್ಕೆ ಈ ಮನುಷ್ಯ ಜನ್ಮ ಮತ್ತೆ ಪುನಃ ಬರ್ತದೂ ನೇಮಿಲ್ಲ. ಅದಕ್ಕಿಂತ ಮನುಷ್ಯ ಜನ್ಮ ಈಗ ಬಂದಾಗ ಮಾತ್ರ ಈ ಸಮಯ ಸಿಗದಿನ್ನೇ ಸುಕಾಲಕ್ಕೆ ಮಹಾತ್ಮರು ಹಾಡ್ಯಾರ. ಅದಕ್ಕೆ ಗುರುವಿಗೆ ಶರಣಾಗತನಾಗಲಾಕ ಯೋಗ್ಯತೆ ಆದಂಥ ಈ ಮನುಷ್ಯ ಜನ್ಮವನ್ನು ಶ್ರೇಷ್ಠತೆ ಮಾಡಬೇಕು. ಅದಕ್ಕೆ ಎಂಥ ಮಾನವ ಜನ್ಮ ಹಾನಿ ಮಾಡಿಕೊಳ್ಳಲಿ ಬೇಡಿರಿ ಹುಚ್ಚಪ್ಪಗಳಿರಂದರು ದಾಸರು. ಅದಕ್ಕೆ ಇದು ಹಾನಿ ಮಾಡಿಕೊಂಡಿವಿ ಅಂದ್ರೆ ಮತ್ತೆ ಇದೇ ಜನ್ಮ ಬರ್ತದಂತ ನೇಮಿಲ್ಲ. ಯಾಕೆ ಹಿಂದೆ ಏನು ಉಚ್ಚ ನೀಚಗಳು ಎಷ್ಟೋ ಜನ್ಮಗಳಾಗಿ ಹೋಗ್ಯಾವ. ಹಾಗೆ ಹೋದಾಗ ಜ್ಞಾನೇನ ಹೀನ ಪಶುವಿ ಸಮಾನ, ಆ ಪಶುವರ್ಗಕ್ಕೆ ಮತ್ತೆ ಹೋಗ್ತೀನಿ ಅಂದ್ರೆ ಇದು ಮನುಷ್ಯನಿಗೆ. ಅದಕ್ಕೆ ಎಂಥ ಮಾನವನು ನೀನಂದರು. ಅದಕ್ಕೆ ಎಂಥ ಮಾನವ ಜನ್ಮ ಇದು ಹಾನಿ ಮಾಡಲು ಬೇಡಿರಿ ಹುಚ್ಚಪ್ಪಗಳಿರಂದರು. ಅದಕ್ಕಿಂತ ಮಾನವ ಜನ್ಮ ಸಫಲತೆ ಆಗಬೇಕಾದ್ರು ಯಾಕೆ ನರಜನ್ಮದಿಂದ ಇಹದೊಳು ಮಿಗಿಲುಂಟೆ, ನರಜನ್ಮ ಶ್ರೇಷ್ಠ ಅಂದರು. ಹರ ಜನ್ಮ ಆಗಕ್ಕೆ ಬರ್ತದೆ, ಮೌಷಪಿಂಡ ಹೋಗಿ ಮಂತ್ರಪಿಂಡ ಆಗಕ್ಕೆ ಬರ್ತದೆ. ಅದಕ್ಕೆ ಮಾನವನ ಏನಾದರೂ ಮೊದಲು ಮಾನವನಾಗು. ಯಾಕೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಮಹತ್ವ ಕರ್ಮಣ ಗೀಯತೆ ಮನುಷ್ಯ ಭಗವತ್ ಸೇವಾವಾನ್ ಮಾನವ ಶಾಸ್ತ್ರಾಧಿಕಾರತ್ವ ಮನುಷ್ಯ. ಇಂಥ ಒಳ್ಳೆಯ ಕರ್ಮ ಮಹತ್ವ ಕರ್ಮವನ್ನು ಮಾಡಿದರೆ ಮಾತ್ರ ಮನುಷ್ಯತೆ ಸಫಲತೆ ಬರ್ತದೆ. ಅದಕ್ಕಿಂತ ಮನುಷ್ಯ ಸಫಲತೆಗಳು ಮಾಡಿಕೊಂಡ್ರೆ ನಮ್ಮ ಜನ್ಮಕ್ಕೆ ಹಸನಾಗ್ತದೆ. ಅದಕ್ಕೆ ಈ ಮನುಷ್ಯನಿಗೆ ಈ ಜಗತ್ತಿನೊಳಗೆ ಶ್ರೇಷ್ಠತೆ ಯಾಕೆ ಮನುಷ್ಯ ಜನ್ಮ ಬಂದದಂದ್ರೆ ಇದು ಶ್ರೇಷ್ಠ.
ಮತ್ತು ಮಹಾಜನ ಗುರು ದೊರಕ್ಯಾನ ಅದು ಶ್ರೇಷ್ಠ. ಮತ್ತು ಮುಮುಕ್ಷ ಇಚ್ಛೆ ಈಗಿಂದೀಗಲೇ ಈ ಪ್ರಪಂಚ ವಿಷಮ ಸಂಸಾರವಿದನು ಕನಸೆಂದರಿ. ಇದು ಕನಸಿನಂತೆ. ಯಾಕೆ ನಿದ್ದೆ ಹತ್ತಿದ ಮೇಲೆ ಯಾವ ಪ್ರಪಂಚನೂ ಇಲ್ಲ. ಇನ್ನು ಜ್ಞಾನ ತಿಳ್ಕೊಂಡಾಗ ಗುರುವಿನಿಂದ ಆ ಶಿವಯೋಗ ಸಂಪತ್ತು ಆತ್ಮತತ್ವವನ್ನು ತಿಳ್ಕೊಂಡಾಗ ಈ ಜಗತ್ತು ಪತ್ತೆ ಇಲ್ಲ. ಅದಕ್ಕೆ ಮಹಾತ್ಮರು ಅನಂತ ವಿಚಾರಗಳು ಹೇಳ್ತಾರೆ. ಅಂಥ ವಿಚಾರಗಳನ್ನು ತಿಳಿದುಕೊಂಡು ನಾವು ಈ ಒಂದು ನಿಟ್ಟಿನಲ್ಲಿ ನಡೆದದ್ದೇ ಆದರೆ ಆಧ್ಯಾತ್ಮ ಚಿಂತನೆ ಮಾಡಿದ್ದಾದರೆ ನಮ್ಮ ದೈವ ಚಿಂತನೆ ಮಾಡಿ ಸದ್ಗತಿ ಪಡೆದಂತಾಗ್ತದೆ. ಅದಕ್ಕೆ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ. ಇಂಥ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನಾವು ಗುರುವಿಗೆ ಶರಣಾಗತ ಆದ್ರೆ ಮಾತ್ರ ಸಾಧ್ಯದ. ಎಲ್ಲರಿಗೂ ಶರಣಾರ್ಥಿ.